ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ. ನೋಡಿ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೀವು ಕುಂತ ಜಾಗದಲ್ಲೇ ಆಯಿತಾ, ಏನಂದರೆ ನೀವು ಕುಂತ ಜಾಗದಲ್ಲೇ ಸ್ತ್ರೀ ಆಗಿರಲಿ ಅಥವಾ ಪುರುಷರಾಗಿರಲಿ ಯಾರನ್ನೇ ಆದರೂ ಕೂಡ ಸುಲಭವಾಗಿ ನಿಮ್ಮ ದಾರಿಗೆ ಅವರನ್ನು ಬರಮಾಡಿಕೊಳ್ಳುವಂತಹ ಒಂದು ಸರಳವಾದಂತಹ ಒಂದು ಪರಿಹಾರ ಮಾರ್ಗವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ನೀವು ಅತಿಯಾಗಿ ಇಷ್ಟಪಟ್ಟಂತಹ ವ್ಯಕ್ತಿ ಏನಾದರೂ ನಿಮ್ಮಿಂದ ಏನಾದರೂ ದೂರ ಹೋಗಿದ್ದರೆ, ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಕಲಹಗಳಾಗಿದ್ದರೆ, ಪ್ರೇಮಿಗಳ ನಡುವೆ ಕಲಹ ಆಗಿದ್ದರೆ, ಪ್ರೀತಿಸಿ ಸುಮಾರು ವರ್ಷದಿಂದ, ಸುಮಾರು ದಿನಗಳಿಂದ, ಸುಮಾರು ತಿಂಗಳುಗಳಿಂದ ಪ್ರೀತಿಸಿ ನಿಮ್ಮ ಪ್ರೀತಿಗೆ ಏನಾದರೂ ದ್ರೋಹ ಮಾಡಿ ಹೋಗಿದ್ದರೆ, ಅಥವಾ ನೀವು ಯಾರನ್ನಾದರೂ ಅತಿಯಾಗಿ ಇಷ್ಟಪಟ್ಟಿದ್ದು ಅವರು ನಿಮ್ಮ ಒಂದು ದಾರಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನೀವೇನು ಮಾಡಬೇಕಾಗಿಲ್ಲ ವೀಕ್ಷಕರೇ. ಸರಳವಾಗಿ ನೀವು ಕುಳಿತಂಥ ಜಾಗದಲ್ಲೇ ಒಂದು ಈ ವಶೀಕರಣ ತಂತ್ರವನ್ನು ನೀವು ಮಾಡ್ಕೊಳ್ಬೋದು. ನೋಡಿ, ಇದು ಅತ್ಯಂತ ಸರಳವಾಗಿರುವಂತಹ ವಿಧಾನ. ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಇದನ್ನು ಕೆಟ್ಟ ರೀತಿಗಳಿಗೆ ಇದನ್ನು ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಪ್ರೀತಿ ನಿಜವಾದಂಥದ್ದು ಒಳ್ಳೆಯ ರೀತಿಯಲ್ಲಿ ಇದ್ದರೆ ಆಯಿತಾ, ನೀವು ನಿಮ್ಮ ಪ್ರೀತಿ ನಿಜವಾಗಲೂ ಒಂದು ಒಳ್ಳೆತನದಲ್ಲಿ ಇದ್ದರೆ ಮಾತ್ರ ನೀವು ಈ ಕೆಲಸವನ್ನು ಮಾಡಿ, ಇದರಿಂದ ನಿಮಗೆ ಸಂಪೂರ್ಣವಾದಂತಹ ಒಂದು ಫಲಿತಾಂಶ ನಿಮ್ಮದಾಗ್ತದೆ ವೀಕ್ಷಕರೇ. ಹಾಗಾದರೆ ಬನ್ನಿ ವೀಕ್ಷಕರೇ, ಯಾವ ರೀತಿ ನಾವು ಈ ವಶೀಕರಣ ಪ್ರಯೋಗವನ್ನು ನಾವು ಮಾಡಿಕೊಳ್ಬೋದು ಅನ್ನೋಂಥದ್ದಾದರೆ, ಮೊದಲಿಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಒಂದು ಫೋಟೋವನ್ನು ತೆಗೆದುಕೊಳ್ಳಿ ಆಯಿತಾ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅಥವಾ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅಂಥವರ ಒಂದು ಫೋಟೋವನ್ನು ತೆಗೆದುಕೊಳ್ಳಿ. ಆ ಫೋಟೋ ಹಿಂಭಾಗದಲ್ಲಿ ನೀವು ವೀಕ್ಷಕರೇ ನೋಡಿ, ಇಲ್ಲಿ ನಾನು ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ವಶೀಕರಣ ಯಂತ್ರ ಆಯಿತಾ. ವಶೀಕರಣ ಕೋಷ್ಟಕ ಯಂತ್ರ ಅಂತ ನಾವು ಹೇಳ್ತೀವಿ. ಈ ವಶೀಕರಣ ಕೋಷ್ಟಕ ಯಂತ್ರವನ್ನು ನೀವು ಆ ಫೋಟೋ ಹಿಂಭಾಗದಲ್ಲಿ ನೀವು ಅದನ್ನು ನೀಟಾಗಿ ನಾನು ಇಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿಯಲ್ಲಿ ಅದನ್ನು ಬರೀಬೇಕಾಗ್ತದೆ ಆಯಿತಾ. ಆ ಯಂತ್ರವನ್ನು ನೀವು ಬಿಡಿಸ್ಕೊಂಡು ಆದ ಮೇಲೆ ಅದರ ಕೆಳಭಾಗದಲ್ಲಿ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಬರೀರಿ. ಹೆಸರನ್ನು ಬರೆದು, ಅಂದರೆ ನೀವು ಯಾರನ್ನ ನೀವು ಬಯಸ್ತಾ ಇದ್ದೀರೋ ಅವರ ಹೆಸರನ್ನು ಬರೆದ್ಬಿಟ್ಟು ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಹಾಕ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇರೋಂತಹ ಒಂದು ಮಂತ್ರ ಏನಿದೆ ನೋಡಿ, ಓಂ ಕ್ಲೀಂ ರೀಂ ಮನ ಇಚ್ಛಾ ವಶಂ ಆಯಿತಾ. ಓಂ ಕ್ಲೀಂ ರೀಂ ಮನ ಇಚ್ಛಾ ವಶಂ ಅನ್ನಂತಹ ಒಂದು ಈ ಸರಳವಾದಂತಹ ಒಂದು ವಶೀಕರಣ ಮಂತ್ರವನ್ನು ನೀವು ಆ ಪ್ಲಸ್ ಕೆಳಭಾಗದಲ್ಲಿ ನೀವು ಅದನ್ನು ಬರೆದ್ಬಿಟ್ಟು ವೀಕ್ಷಕರೇ ಆ ದಿನ ಪೂರ್ತಿ, ಅಂದರೆ ರಾತ್ರಿ ಪೂರ್ತಿ ನೀವು ನಿಮ್ಮ ತಲೆಯ ದಿಂಬಿನ ಕೆಳಭಾಗದಲ್ಲಿ ನೀವು ಆ ಯಂತ್ರ ಬರೆದಿರ್ತಕ್ಕಂತಹ ಫೋಟೋವನ್ನು ನೀವು ಇಟ್ಕೊಂಡು ನೀವು ಮಲಗಿ ಆಯಿತಾ. ಸಂಪೂರ್ಣವಾಗಿ ಮಲಗಿ, ಮತ್ತು ಮಲಗೋದಕ್ಕಿಂತ ಮುಂಚಿತವಾಗಿ ಓಂ ಕ್ಲೀಂ ಬ್ರೀಂ ಮನ ಇಚ್ಛ ವಶಾಂ ಅನ್ನಂತಹ ಒಂದು ಈ ಮಂತ್ರ ಏನಿದೆ ಇದನ್ನು ನೀವು ಮನಸಾರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೆನೆಸ್ಕೊಂಡು 108 ಬಾರಿ ನೀವು ಅವನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಪಠನೆಯನ್ನು ಮಾಡಿಬಿಟ್ಟು ನೀವು ತಲೆ ದಿಂಬಿನ ಕೆಳಗಡೆ ಅದನ್ನು ಇಟ್ಕೊಳ್ಳಿ ವೀಕ್ಷಕರೇ. ಇಟ್ಟುಕೊಂಡ ಆದ ನಂತರ ನೀವು ಮಾಡಬೇಕಾಗಿರುವಂಥ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಆ ಫೋಟೋವನ್ನು ನಿಮ್ಮ ತಲೆದಿಂಬಿನ ಕೆಳಗಡೆಯಿಂದ ಫೋಟೋವನ್ನು ತೆಗೆದುಕೊಂಡು ಅದನ್ನು ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಶುಭ್ರವಾದಂತಹ ಮಡಿಯಿಂದ ಇರುವಂತಹ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಆ ಬಟ್ಟೆಯಲ್ಲಿ ಆ ಫೋಟೋ ಯಂತ್ರ ಮತ್ತು ಮಂತ್ರವನ್ನು ಬರೆದಿರ್ತಕ್ಕಂತಹ ಫೋಟೋ ಏನಿದೆ ಆ ಫೋಟೋವನ್ನು ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಅಕ್ಷತೆ ಕಾಳು ಮತ್ತು ಒಂದು ಅರಿಶಿಣದ ಕೊಂಬು ಆಯಿತಾ. ಅಕ್ಷತೆ ಕಾಳು ಮತ್ತು ಒಂದೆರಡು ಅರಿಶಿಣದ ಕೊಂಬನ್ನು ಹಾಕಿ ಸಂಪೂರ್ಣವಾಗಿ ಅದನ್ನು ಒಂದು ಗಂಟನ್ನು ಕಟ್ಟಿ, ಆ ಫೋಟೋ ಸಮೇತವಾಗಿ ಗಂಟನ್ನು ಕಟ್ಟಿ, ಆ ಗಂಟನ್ನು ಕಟ್ಟಿದ ನಂತರ ಆ ಗಂಟಿಗೆ ನೀವು ಸ್ನಾನವನ್ನು ಮಾಡಿ ಆಯಿತಾ. ಸ್ನಾನವನ್ನು ಮಾಡಿ ಆ ಗಂಟೆಗೆ ನೀವು ಸ್ವಲ್ಪ ಗಂಧವನ್ನು ಮತ್ತು ಅರಿಶಿಣ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಬೇಕಾದ್ರೂ ಕೂಡ ನಿಮಗೆ ಹೇಳ್ತೀನಿ ಕೇಳಿ. ಓಂ ಕ್ಲೀಂ ರೀಂ ಮನ ಇಚ್ಛಾ ವಶಂ ಅನ್ನಂತಹ ಮಂತ್ರ ನೀವೇನು ಬರೆದಿರ್ತೀರಿ ಅದನ್ನು ಮನಸ್ಸಿನಲ್ಲಿ ನೀವು ಅದನ್ನು ಪಠನೆಯನ್ನು ಮಾಡಿ ದೇವರ ಮುಂದಿಟ್ಟು ಪೂಜೆಯನ್ನು ಮಾಡಿ, ಪೂಜೆಯೆಲ್ಲ ಆದಮೇಲೆ ನೀವು ಒಂದೇ ಮನಸ್ಸಿನಿಂದ ತೆಗೆದುಕೊಂಡು ಹೋಗಿ ಅದನ್ನು ನಿಮ್ಮ ಮನೆಯ ಹತ್ತಿರದಲ್ಲಿ ಇರತಕ್ಕಂತಹ ಒಂದು ಬಿಳಿ ಎಕ್ಕದ ಗಿಡ ಆಯಿತಾ. ಎಕ್ಕದ ಗಿಡದಲ್ಲಿ 2 ಥರದ್ದು ಗಿಡಗಳಿದೆ. ಬಿಳಿ ಹೂ ಬರುವಂತಹ ಒಂದು ಎಕ್ಕದ ಗಿಡ ನೋಡ್ಕೊಳ್ಳಿ ವೀಕ್ಷಕರೇ. ಆ ಬಿಳಿ ಹೂ ಬರುವಂತಹ ಎಕ್ಕದ ಗಿಡಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಆ ಗಂಟನ್ನು ನೀವು ಆ ಎಕ್ಕದ ಗಿಡಕ್ಕೆ ನೀವು ಕಟ್ಬಿಟ್ಟು ಬನ್ನಿ
ಆಯಿತಾ. ಕಟ್ಬಿಟ್ಟು ಬನ್ನಿ ವೀಕ್ಷಕರೇ, ನಿಮಗೆ ಯಾವ ರೀತಿಯಾದಂತಹ ಒಂದು ಅಚ್ಚರಿಯ ಒಂದು ಫಲಿತಾಂಶ ನಿಮ್ದು ಆಗ್ತದೆ ಅನ್ನೋಂಥದ್ದನ್ನು ನಾನು ಬಾಯ್ಬಿಟ್ಟು ನಾನು ಹೇಳೋದಿಲ್ಲ, ಅದು ಸಂಪೂರ್ಣವಾಗಿ ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ಇದು ಸರಳವಾದಂತಹ ತಂತ್ರ. ಈ ಒಂದು ತಂತ್ರದಿಂದ ಸುಮಾರು ಜನ ಹಲವಾರು ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇದರಲ್ಲಿ ಎರಡು ಮಾತು ಇಲ್ಲ ವೀಕ್ಷಕರೇ, ಇದು ಅತ್ಯದ್ಭುತವಾದಂತಹ ತಂತ್ರ. ಈ ತಂತ್ರವನ್ನು ನೀವು ಶನಿವಾರ ತಪ್ಪಿದರೆ ಸೋಮವಾರ, ಆಯಿತಾ, ಶನಿವಾರ ತಪ್ಪಿದರೆ ಸೋಮವಾರ ಈ ತಂತ್ರವನ್ನು ನೀವು ಮಾಡಿ ನೋಡಿ ವೀಕ್ಷಕರೇ. ಖಂಡಿತವಾಗಲೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನವಿಲ್ಲ. ನಿಮ್ಮ ಪ್ರೀತಿಯ ಸಫಲತೆಗಾಗಿ ನೀವು ಈ ತಂತ್ರವನ್ನು ಮಾಡಿ ಆರಾಮಾಗಿ ನೀವು ಇಷ್ಟಪಟ್ಟಂಥವ್ರನ್ನು ನಿಮ್ಮ ಬಳಿ ಮಾಡ್ಕೊಳ್ಬೋದು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಒಂದು ಕೆಟ್ಟ ತಂತ್ರಗಳಿಗೆ ಮಾಡಲಿಕ್ಕೆ ಹೋಗಬೇಡಿ, ಕೆಟ್ಟ ಉದ್ದೇಶಗಳಿಗೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ನಿಜವಾದ ಪ್ರೀತಿ ನಿಮಗೆ ಬರಬೇಕು. ಅದು ದಾಂಪತ್ಯದಲ್ಲಿ ಏನಾದರೂ ಗಂಡ ಹೆಂಡತಿ ಕಲಹ ಏನಾದರೂ ದೂರ ಏನಾದರೂ ಆಗಿದ್ದರೆ ಅಂಥವ್ರು ಮಾತ್ರ ಈ ಒಂದು ಸರಳ ತಂತ್ರವನ್ನು ಮಾಡಿ ನೋಡಿ. ಖಂಡಿತವಾಗಲೂ ನಿಮಗೆ 100ಕ್ಕೆ 100 ಭಾಗ ಒಂದು ಅಚ್ಚರಿಯ ಫಲಿತಾಂಶ ನಿಮ್ಮದು ಆಗ್ತದೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.